will she have the habit of eating non-veg? ಸೊ ಏನಂದರೆ ನಾನು ಒಂದು ಪ್ರೊಫೆಷ್ನಲ್ ಶೆಫ್ ಆಯಿತಾ. ಸೊ ನಾನು ಪೇಸ್ಟ್ರಿ ಕಲ್ನರಿ ಎರಡೂ ಮಾಡಿದ್ದೀನಿ. ಸೊ ಅದು ಮಾಡಬೇಕಾದ್ರೆ ಕಲ್ನರಿ ಮಾಡಬೇಕಾದ್ರೆ ವಿ ಹ್ಯಾಡ್ ಟು ಕುಕ್ ನಾನ್ ವೆಜ್ ಆ್ಯಂಡ್ ನಮ್ಮ ಶೆಫ್ಸ್ ಬಿಡ್ತಿರಲಿಲ್ಲ, ಟೇಸ್ಟ್ ಮಾಡು ನೀನು ಕುಕ್ ಮಾಡಿದೇನು ಅಂತ ನಿಂಗೆ ಗೊತ್ತಾಗಬೇಕು ಅಂತ ಹೇಳಿ ತಿನ್ನಿಸ್ತಿರೋ ಅವ್ರು ಫೋರ್ಸ್ಫುಲಿ. ಸೊ ನಾನು ತಿಂದಿದ್ದೀನಿ ನಾನ್ ವೆಜ್ ಮುಂಚೆ. ಸೊ ನೀವು ನಾನ್ ವೆಜ್ ತಿಂದಿದ್ದೀರಾ? ಅಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ಸ್. ಇವರ ಫ್ಯಾಮಿಲಿ ಪ್ಯೂರ್ ವೆಜಿಟೇರಿಯನ್ಸು. ಬಟ್ ನೇ ಅವರು ಶೆಫ್ ಕೋರ್ಸ್ ಮಾಡ್ತಿದ್ದರಿಂದ ಅಲ್ಲಿರೋ ಶೆಫ್ಸ್ ಲೈಕ್ ಆಸ್ ಶಿ ಇಸ್ ಪರ್ಸೀವಿಂಗ್ ಶೆಫ್ ಶಿ ಹ್ಯಾಸ್ ಟು ಟೇಸ್ಟ್ ವಾಟ್ ಶಿ ಹ್ಯಾಸ್ ಮೇಡ್, ದಟ್ ಈಸ್ ದ ರೂಲ್ ಅಂತ ಕಾಲೇಜಸ್. ಸೊ ನಮ್ಮ ಕಾಲೇಜ್ ಏನು ಶೆಫ್ಸ್ ಏನು ಹೇಳ್ತಿದ್ರು ಅಂದರೆ ಇನ್ಸೈಡ್ ಕಿಚನ್ ಯುವರ್ ಅ ಪ್ರೊಫೆಷನಲ್, ಔಟ್ಸೈಡ್ ನಿನ್ನಿಷ್ಟ ನೀನೇನಾದ್ರು ತಿನ್ಕೋ ಅಂತ. ಬಟ್ ಅದರಿಂದ ಎಫೆಕ್ಟ್ ಆಗಿಲ್ವಾ ನಿಮಗೆ? ನೀವು ಮನೆಯವ್ರು ಏನು ಹೇಳಿಲ್ವಾ? ಅದೇ ಪ್ರೊಫೆಷ್ನಲ್ ಅಲ್ಲ, ಅದಕ್ಕೆ ಏನು ಅಂದಿಲ್ಲ. ಬಟ್ ಅದೇ ನಾನು ಅಷ್ಟು ಟೇಸ್ಟ್ ಮಾಡಿದ್ದೀನಿ, ಬಟ್ ಐ ನೆವರ್ ಫೆಲ್ಟ್ ಲೈಕ್ ನಾನು ಮತ್ತೆ ತಿನ್ನಬೇಕು, ನಂಗೆ ಕ್ರೇವ್ ಆಗ್ತಿದೆ ಆ ಥರ ಅನಿಸಿಲ್ಲ. ನಂಗೆ ಮತ್ತೆ ಬ್ಯಾಕ್ ವೆಜ್ಗೆ ಹೋಗ್ತೀನಿ. ಸೊ ನನಗೆ ಬೇರೆಯವ್ರು ಮಾಡ್ತಾರಲ್ಲ ನಾನ್ ವೆಜ್ ನೋಡಿದ ತಕ್ಷಣ ಚೀ ಆ ಥರ ಎಲ್ಲ ಮಾಡಲ್ಲ ನಾನು. ಬಟ್ ಐ ಡೋಂಟ್ ಪ್ರಿಫರ್ ಈಟಿಂಗ್. ಮುಂದೆ ತಿಂತೀರಾ ಅಂತ ಕೇಳ್ತಾ ಇದ್ದಾರೆ? ಇಲ್ಲ ಇಲ್ಲ, ನಾನ್ ವೆಜ್ಗೆ ಮತ್ತೆ ವಾಪಸ್ ಬರಲ್ಲ. ಸೊ ನೀವು ಬರೀ ನಿಮ್ಮ ಸರ್ರು ಬೈದು ಫೋರ್ಸ್ ಮಾಡಿದ್ದಕ್ಕೆ ತಿಂದಿದ್ದು ಅಷ್ಟೇ. How will you manage time of spending time together as you both will be having heavy schedule? ಅಂದರೆ ನೀವು ಹೆಂಗೆ ನಿಮ್ಮ ಒಬ್ರಿಗೊಬ್ರು ಟೈಮ್ ಕೊಡ್ತೀರಾ ಇಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ ನೀವು ಇಬ್ಬರಿಗೂ? ಅಂದರೆ ಅವರು ಬಿಸಿ ಇರ್ತಾರೆ, ನಾನು ಬಿಸಿ ಇರ್ತೀನಿ, ಅದು ಹೆಂಗೆ ಟೈಮ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದೇ ನಾವು ಫಿಗರ್ ಔಟ್ ಮಾಡ್ತಾ ಇದ್ದೀವಿ ಟು ಬಿ ವೆರಿ ಆನೆಸ್ಟ್. ಅಂದರೆ ರೈಟ್ ನೌ ವಿ ಆರ್ ಇನ್ ದ ಏಜ್ ಆಫ್ ಹಸ್ಲಿಂಗ್, ಡೂಯಿಂಗ್ ಸಮಥಿಂಗ್ ಬಿಗ್ ಆ್ಯಂಡ್ ಆಲ್ ದ್ಯಾಟ್ ಅಲ್ವಾ? ಸೊ ಅದ್ರ ಮಧ್ಯದಲ್ಲಿ ವಿ ವಿಲ್ ಯೋಚನೆ ಮಾಡ್ತಾ ಇದ್ದೀವಿ. ಏನು ಅನ್ಸುತ್ತೆ ಗುಪ್ತಾ? ಇಲ್ಲ, ನನ್ನ ಪ್ರಕಾರ ಇಬ್ರು ಬ್ಯುಸಿ ಇರೋದ್ರಿಂದನೇ ತುಂಬ ಫೈಟ್ಸ್ ಅರೈಸ್ ಆಗಲ್ಲ. ಮತ್ತು ಆ್ಯಂಡ್ ಅರ್ಥ ಆಗುತ್ತೆ, ಈಗ ನೀವು ಬ್ಯುಸಿ ಇದ್ರೆ ನಂಗೆ ಅರ್ಥ ಆಗುತ್ತೆ, ಓಕೆ ಕೆಲಸ ಇರುತ್ತೆ ಅದಕ್ಕೆ ಬ್ಯುಸಿ ಇರ್ತಾರೆ ಆ್ಯಂಡ್ ಟೈಮ್ ಕೊಡೋಕ್ಕಾಗಲ್ಲ ಅಂತ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನಿಮಗೂ ಹಾಗೆ ಆಗುತ್ತೆ. ಒಬ್ಬರು ಫ್ರೀ ಇದ್ದು ಇನ್ನೊಬ್ರು ಬ್ಯುಸಿ ಇದ್ರೆ, ಒಬ್ಬರು ಫ್ರೀ ಇದ್ರು ಇನ್ನೊಬ್ರು ಬ್ಯುಸಿ ಇದ್ರೆ ಅವಾಗ ಆಪೋಸಿಟ್ ಪರ್ಸನ್ ಅರ್ಥ ಇನ್ನೊಬ್ರು ಖಾಲಿ ಕೂತಿರೋ ತಲೆ ಕೆಟ್ಟೋಗಿರುತ್ತೆ, ಅವ್ರು ಬಂದು ಇನ್ನೊಬ್ರು ತಲೆ ತಿಂತಾರೆ ಅಂತ. ಆಮೇಲೆ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋಕೆ ಕೆಪಾಸಿಟಿ ಇರಲ್ಲ, ಒಬ್ರು ಫ್ರೀ ಇದ್ದು ಇನ್ನೊಬ್ರು ಬ್ಯುಸಿ ಇದ್ದಾಗ. ಇರ್ತಾರೆ ಅದರಲ್ಲೂ ತುಂಬಾ ಜನ, ಬಟ್ ದ ರೇಷಿಯೋ ಇಟ್ಸ್ ಲೆಸ್. ಬಿಕಾಸ್ ಖಾಲಿ ಕೂತಿದ್ದಾಗ ಇನ್ನೂ ಜಾಸ್ತಿ ತಲೆಗೆ ಯೋಚನೆ ಬರುತ್ತೆ, ಏನಾದರೂ ಒಂದು ಇರಿಟೇಟ್ ಆಗ್ತಾ ಇರುತ್ತೆ, ಏನಾದ್ರು ಓವರ್ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಂಟಿ ಬ್ರೈನ್ ಇಸ್ ಎಂಟಿ ವೆಸಲ್ ಏನಿದೆಯಲ್ಲ ಅದೇನದು, ಎಂಟಿ ವೆಸಲ್ ಮೇಕ್ಸ್ ಲಾಟ್ ಆಫ್ ಸೌಂಡ್ ಅಂತ. ಅಲ್ಲ, ಅದೇ ಎಂಟಿ ಬ್ರೈನ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಅದು ಬೇರೆ. ಎಂಟಿ ವೆಸಲ್ ಮೇಕ್ ಅ ಲಾಟ್ ಆಫ್ ಸೌಂಡ್ ಅಂದ್ರೆ ತುಂಬಾ ಸೌಂಡ್ ಮಾಡುತ್ತೆ ಎಂಟಿ ವೆಸಲ್ ಅಂತ. ಅಂದ್ರೆ ನಿಮ್ಮ ಬ್ರೈನ್ ಎಂಟಿ ಆಗಿದ್ರೆ ಜಾಸ್ತಿ ಸೌಂಡ್ ಮಾಡುತ್ತೆ, ಜಾಸ್ತಿ. ಅದೊಂದು ಬೇರೆ. ನಾವು ಓದಿದೀವಮ್ಮ, ನಮಗೂ ಸ್ವಲ್ಪ ಬರುತ್ತೆ. ಸೊ ಅದೇ ವಿ ಆರ್ ಸ್ಟಿಲ್ ಫಿಗರಿಂಗ್ ಇಟ್ ಔಟ್. ಅಂದರೆ ಸ್ವಲ್ಪ ನನ್ನ ಕಡೆಯಿಂದ ಸ್ವಲ್ಪ ತುಂಬ ಹೆಲ್ಡಪ್ ಆಗಿಬಿಟ್ಟಿರ್ತೀನಿ, ಶೂಟ್ ಅಂತ. ಐ ಶುಡ್ ರಿಲಿ ಟೆಲ್ ಸಾರಿ ಟು ನೇಹಾ ಆ್ಯಂಡ್ ಐ ಶುಡ್ ಬಿ ರಿಲಿ ಗ್ರೇಟ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಪ್ರೊಫೆಷನ್ನ ಮತ್ತು ನನ್ನ ಕೆಲಸನ ಅರ್ಥ ಮಾಡಿಕೊಂಡು ಹಿ ಗಿವ್ಸ್ ಮಿ ದಟ್ ಫ್ರೀಡಮ್ ಆ್ಯಂಡ್ ಟೈಮ್ ಟು ವರ್ಕ್ ಆ್ಯಂಡ್ ಟು ಬಿ ಕ್ರಿಯೇಟಿವ್.